ಒಳ್ಳೆ ಕ್ರೌಡ್ ಇವತ್ತು. ಇಳಿರಿ ಸತಿಗ ಇಳಿರಿ ಸತ ಲಾಕ್ ಮಾಡಿ ಹೋಗೋಣ. ಇಲ್ಲೆಲ್ಲ ವಿಡಿಯೋ ಮಾಡೋಣ ರೀ, ಚೆನ್ನಾಗಿದೆ. ಯಾವ ಟೈಗರ್ ಚೆನ್ನಾಗಿಲ್ಲ, ಎಲ್ಲೂ ಟೈಗರ್ ಇಲ್ಲ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೋಡಿದರೆ ಲಾಸ್ಟ್ ಬ್ಲಾಗ್ನಲ್ಲೇ ಅಪ್ಲೋಡ್ ಮಾಡಿದ್ದೆ, ನೆಕ್ಸ್ಟ್ ಎಲ್ಲಿಗೆ ಹೋಗಿದ್ವಿ ಅಂತ. ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಅಂದರೆ ನವೆಂಬರ್ 15 ಅಂದು ಸಾಟರ್ಡೆ ಇತ್ತು. ಸಾಟರ್ಡೆ ನಮಗೆ ಎಷ್ಟೇ ಟ್ರೈ ಮಾಡಿದ್ರು ಬಿಫೋರ್ 15 ಡೇಸ್ ಬ್ಯಾಕ್, 20 ಡೇಸ್ ಬ್ಯಾಕ್ ಅಂತಲೇ ಅಂದ್ಕೊಳ್ಳಿ, 20 ಡೇಸ್ ಬ್ಯಾಕು ನವೆಂಬರ್ 15ಗೆ ನಮಗೆ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ಬೇಕು ಅಂತ ಹೇಳಿ ನಾವು ಡೇ ಔಟ್ಗೆ, ಈವನ್ ಸ್ಟೇಗೂ ಕೂಡ ಅಲ್ಲ, ಡೇ ಔಟಿಗೆ ಬೇಕು ಅಂತ ಫೋನ್ ಮಾಡಿದ್ರೆ ಆಲ್ರೆಡಿ ಬ್ಲಾಕ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಯಾವ ಡೇ ಆದರೂ ಪರವಾಗಿಲ್ಲ, ಒಂದಿನ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ನವೆಂಬರ್ 16 ಸಂಡೇ ಸಿಕ್ಕಿತ್ತು. ಸೊ ಸಂಡೇಗೆ ಅಂತ ಹೇಳಿ ನಮಗೆ ಡೇ ಔಟಿಗೆ ಸಿಕ್ತು. ಸೊ ಹಾಗಾಗಿ 15 ನಾವು ಚಿಕ್ಕಪೇಟೆನಲ್ಲಿರುವಂಥ ಮಹಾರಾಜಿ ತಾಲಿ ತಿನ್ಕೊಂಡು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ರಿಲಯನ್ಸ್ಗೆ ಹೋಗಿ ಅಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ಬಂದ್ವಿ ನಾವು. ಅಲ್ಲೂ ಒಂಥರ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವತ್ತಿನ ದಿನ. ಎಲ್ಲ ನನಗೆ ಇವ್ರು ಗಿಫ್ಟ್ ಎಲ್ಲ ಕೊಟ್ಟು ಅದೆಲ್ಲ ಓಪನ್ ಮಾಡಿ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ. ಸೊ ಅದಾದಮೇಲೆ ನಾವು ನೆಕ್ಸ್ಟ್ ಡೇ ಬಂದಿದ್ದೆ ಈ ಒಂದು ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ಗೆ. ಸೊ ಹೇಗಿದೆ ಈ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಸೊ ನೋಡ್ತಾ ಇದ್ದೀರಲ್ಲ ನೀವು, ಇದೆಲ್ಲ ಫುಲ್ಲು ಲೈವ್ ಕೌಂಟರು. ಎಷ್ಟು ಜ್ಯೂಸ್ ಇದೆ, ಎಗ್ ಬುರ್ಜಿ ಇದೆ, ಅದೇನೋ ಎಗ್ ಆಮ್ಲೆಟ್ ಅಂತ ಏನೋ ಮಾಡ್ತಾಯಿದ್ರು, ಆಮೇಲೆ ಪೂರಿ, ಮಸಾಲ ದೋಸೆ, ಪ್ಲೇನ್ ದೋಸೆ, ನೋಡು ಆಲೂ ಬಜ್ಜಿ, ಮಸಾಲ ದೋಸೆ. ಇದು ಅವಾಗೆಲ್ಲ ತೋರಿಸಿದ್ದು ಅದೇನೋ ಗಾರ್ಲಿಕ್ ಬ್ರೆಡ್, ಆಲೂ ಟಿಕ್ಕಾ ಅಂತ ಏನೇನೋ ಮಾಡ್ತಾಯಿದ್ರಪ್ಪ. ಯಪ್ಪ ಎಷ್ಟು ಲೈವ್ ನಡೀತಾ ಇತ್ತು ಅಂದರೆ ದೇವ್ರಾಣೆ ತಿನ್ನೋಕ್ಕೆ ಸುಸ್ತಾಗೋಯ್ತು. ಹಾಗೆ ಇದು ವೆಜ್ಜು, ಗಾರ್ಲಿಕ್ ಪೊಟ್ಯಾಟೊ, ದೋಸೆ, ಇಡ್ಲಿ, ಇಡ್ಲಿ ಸಾಂಬಾರು ಕೂಡ ಇದೆ, ಚಟ್ನಿ ಕೂಡ ಇದೆ, ಹಾಗೆಯೇ ಪೊಂಗಲ್ ಇದೆ, ಇದರಲ್ಲಿರೋ ಚಿಕನ್ ಕರಿ ಇದೆ, ಮತ್ತು ಮ್ಯೂಸ್ಲಿ, ಹಾಗೆಯೇ ಚಾಕೋಸ್ ಮತ್ತು ಮ್ಯೂಸ್ಲಿ ಮಿಲ್ಕ್ ಅದು ಕೂಡ ಇದೆ ಮಕ್ಕಳಿಗೆ. ನೋಡಿ ಹೆಂಗೆ ಮೇಯ್ತಾವಳೆ. ಹಾಗೇನೇನೋ ಚಿಕನ್ ಕರಿ ಇದೆ, ಜೊತೆಗೆ ಆಮ್ಲೆಟ್ ಥರ ಏನೋ ಇದೆ. ಸೊ ವೆರಿ ನೈಸ್. ಹಾಕೊಳ್ಳೋ ಸಿಸ್ಟಮ್ ಕೂಡ ಅಷ್ಟೇ ತುಂಬಾ ಸೂಪರ್ವಾಗಿದೆ. ಮೋಸ್ಟ್ಲಿ ಲಕ್ಸುರಿಗೇ ಇಲ್ಲಿ ಅಮೌಂಟ್ ಜಾಸ್ತಿ ಅಂತ ಅನಿಸುತ್ತೆ. ಇಷ್ಟು ಇದ್ರೂ ನಾವು ಕಾಸ್ಟ್ಲಿ ಅಂತ ಇಷ್ಟು ವರ್ಷ ಬೇಕಾಯಿತು, 5 ಇಯರ್ಸ್ ಇಲ್ಲಿಗೆ ಬರೋಕ್ಕೆ. ಜನ ಹೆಂಗಿದ್ದಾರೆ ಅಂದರೆ ಗುರು, ಯಪ್ಪ ದೇವ್ರೆ, ಫುಲ್ಲು ಕ್ರೌಡ್ ಅಂದರೆ ಕ್ರೌಡು. ಫಸ್ಟ್ ತಿನ್ನೋಣ, ಆಮೇಲೆ ನೆಕ್ಸ್ಟ್ ನೋಡೋಣ. ಮೊದಲು ನಾವು ಮಕ್ಕಳಿರೋದ್ರಿಂದ ಒಳಗಡೆ ಕೂತ್ಕೊಂಡು ಚಿಕ್ಕ ದೋಸೆ, ಚಿಕ್ಕ ಇಡ್ಲಿ ಮತ್ತು ಪೊಂಗಲ್ಲು ಅದೆಲ್ಲ ತಿನ್ಕೊಂಡು ಆಮೇಲೆ ಹೊರಗಡೆ ಬಂದ್ವಿ. ಆಮೇಲೆ ನಾನು ತೋರಿಸಿದ್ನಲ್ಲ ಲೈವ್ ಕೌಂಟರು, ಅಲ್ಲಿ ಕಂಪ್ಲೀಟಾಗಿ ಎಲ್ಲ ಕೂಡ ಒಂದೊಂಚೂರು ಟೇಸ್ಟ್ ಮಾಡಿದ್ವಿ. ನಿಜವಾಗ್ಲೂ ನಮಗೆ ಟೇಸ್ಟ್ ಮಾಡೋಕ್ಕೂ ಆಗಲಿಲ್ಲ. ಇದೆಲ್ಲ ಬಂದುಬಿಟ್ಟು ಚಿಕ್ಕ ಸ್ವಿಮ್ಮಿಂಗ್ ಪೂಲು. ನಾನು ಇದೇನು ಸ್ವಿಮ್ಮಿಂಗ್ ಪೂಲ್ ಇಷ್ಟೊಂದು ಚಿಕ್ಕದಾಗಿದೆಯಲ್ಲ, ಇಷ್ಟು ದೊಡ್ಡ ರೆಸಾರ್ಟಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನೋಡಿದ್ರೆ ಒಂದೊಂದು ಹೆಜ್ಜೆಗೂ ಒಂದೊಂದು ಹೋಟೆಲ್ಲು, ಒಂದೊಂದು ಬಾರು, ಒಂದೊಂದು ರೆಸ್ಟೋರೆಂಟು, ಹಾಗೆ ಒಂದೊಂದು ಸ್ವಿಮ್ಮಿಂಗ್ ಪೂಲು. ಒಳ್ಳೆ ರೆಸಾರ್ಟ್ ಒಳಗಡೆ ಒಬ್ಬೊಬ್ರಿಗೆ ಪ್ರೈವಸಿಯಾಗಿ ಆಟ ಆಡ್ಕೊಂಡಿರ್ಬೋದು, ಅಷ್ಟು ಥರ ಇದೆ. ನನಗಂತೂ ಶಾಕಿಂಗ್ ಅನ್ನಿಸ್ತು, ಸಕ್ಕತ್ತಾಗಿತ್ತು ಹೇಳಬೇಕು ಅಂದರೆ. ಆ ಥರ ಇವಾಗ ತೋರಿಸಿದ್ನಲ್ಲ ಆ ಥರ ಸ್ವಿಮ್ಮಿಂಗ್ ಪೂಲೇ ಒಂದು 2-3 ಇದೆ. ಪ್ರತಿ ಕಡೆ ಈ ಥರ ನೋಡಿ ದೊಡ್ಡದಾಗಿ ಹೋಟೆಲ್ ಥರ ಮಾಡಿ, ರೆಸ್ಟೋರೆಂಟ್ ಥರ ಮಾಡಿ ಚೇರ್ ಹಾಕಿ ಬಿಟ್ಬಿಡ್ತಾರೆ. ಎಲ್ಲ ಕಡೆಯೂ ಕೂಡ ಸರ್ವಿಂಗ್ಸ್ ಕೂಡ ಇದೆ, ಎಲ್ಲ ಕಡೆಯೂ ಸೇಮೇ ಇರುತ್ತೆ, ಸರ್ವಿಂಗ್ಸ್ ಕೂಡ ಇರುತ್ತೆ. ಒಂದು ಕಡೆ ಲೈವ್ ಕೌಂಟರು, ಇನ್ನು ಒಳಗಡೆ ಇವಾಗ ತೋರಿಸಿದ್ನಲ್ಲ ಅಂಥ ಕಡೆ ಮಾತ್ರ ಎಲ್ಲ ಕಡೆಯೂ ಸೇಮ್ ಇರೋವಂತಹ ಐಟಮ್ಸ್ನ ಇಟ್ಬಿಟ್ಟಿರ್ತಾರೆ. ಇಲ್ಲ ಅಂದ್ರೂ ಒಂದು 100 ವೆರೈಟಿ ಅಷ್ಟು ಇತ್ತು ಅಲ್ಲಿ. ವೆಜ್ಜು, ನಾನ್ ವೆಜ್ಜು, ಹಾಗೆ ಬ್ರೆಡ್ ಜಾಮು, ಆ ಥರದ್ದೆಲ್ಲ, ಮ್ಯೂಸ್ಲಿ ಎಲ್ಲ ಸೇರಿಸ್ಕೊಂಡ್ರೆ. ಸೊ ಬ್ರೇಕ್ಫಾಸ್ಟ್ ಅಂತೂ ಸಕ್ಕತ್ತಾಗಿ ಮಾಡಿದ್ವಿ. ಫುಲ್ಲು ಹೊಟ್ಟೆ ಜಾಸ್ತಿನೇ ಆಗೋಯ್ತು ಅಂತಲೇ ಹೇಳ್ಬೋದು. ಆಮೇಲೆ ಬಂದ್ವಿ, ಇದೇನು ಚಿಕ್ಕ ಸ್ವಿಮ್ಮಿಂಗ್ ಪೂಲು ಅಂತ ಹೇಳ್ತಾ ಇದ್ನಲ್ವ, ಇದೇ ನೋಡಿ, ಇದು ಬಿಗ್ ಸ್ವಿಮ್ಮಿಂಗ್ ಪೂಲು. ಇದರಲ್ಲೇ ಎಲ್ಲ ಜಾಸ್ತಿ ಆಫ್ಟರ್ನೂನ್ ಇಲ್ಲೇ ಬರೋದು.
ಅಲ್ಲೂ ಪುಟ್ಟದಾಗಿ ಒಂದು ಛತ್ರಿ ಥರ ಇತ್ತಲ್ಲ, ಅದು ಬಂದ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಅಂತ ವಾಮ್ ವಾಟರು ಅದರೊಳಗಡೆ ಇರೋದು. ಚಿಕ್ಕ ಮಕ್ಕಳನ್ನ ಅಲ್ಲಿ ಆಟ ಆಡೋಕ್ಕೆ ಬಿಟ್ಟು ನಾವು ದೊಡ್ಡ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಆಟ ಆಡ್ಬೋದು. ಅದಲ್ದಿರ 2-3 ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ, ನಾವು ಅಲ್ಲೂ ಕೂಡ ಯೂಸ್ ಮಾಡ್ಕೊಂಡು ಆಟ ಆಡ್ಬೋದು. ಸ್ಟೇ ಇರೋರು ಮಾತ್ರ ಅಂತ ಆ ಥರ ಏನೂ ಇಲ್ಲ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಅಷ್ಟೊಂದಿತ್ತು. ಸೊ ಹೀಗಿರೋದ್ರಿಂದನೇ ಎಷ್ಟೊಂದು ಕ್ರೌಡ್ ಇದ್ದರೂ ಕೂಡ ಇಲ್ಲಿ ಕ್ರೌಡ್ ಅನ್ನೋ ಫೀಲೇ ಬರಲಿಲ್ಲ. ಎಷ್ಟು ಕ್ರೌಡ್ ಇತ್ತು ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಆ್ಯಕ್ಚುಲಿ. ಬಟ್ ಊಟ ಮಾಡೋ ಕಡೆ ಆಗಲಿ ಅಥವಾ ಸ್ವಿಮ್ಮಿಂಗ್ ಪೂಲಲ್ಲಾಗಲಿ ಅಥವಾ ಇನ್ನೇನು ಗೇಮ್ ಏರಿಯಾದಲ್ಲಾಗಲಿ ಎಲ್ಲೂ ಕ್ಯೂ ನಿಂತ್ಕೋಬೇಕು ಅನ್ನೋ ಥರ ಆಗಲೇ ಇಲ್ಲ. ಆರಾಮಾಗಿ ಎಲ್ಲ ಬೇರೆ ಬೇರೆ ಕಡೆ ಲಾರ್ಜಾಗಿರೋದ್ರಿಂದ ಆರಾಮಾಗಿ ಎಂಜಾಯ್ ಮಾಡಿದ್ವಿ. ಇನ್ನು ಗಳಂತೂ ಕೇಳೋ ಹಾಗೆ ಇಲ್ಲ. ಇಷ್ಟೊಂದು ಆ್ಯಕ್ಟಿವಿಟಿನ ನಾನು ಯಾವ ರೆಸಾರ್ಟಲ್ಲೂ ನೋಡೇ ಇಲ್ಲ. ತುಂಬ ರೆಸಾರ್ಟ್ಗಳಿಗೆ ಹೋಗಿದ್ದೀವಿ ನಾವು, ಇಲ್ಲ ಅಂತಲ್ಲ. ಬಟ್ ಈ ಥರ ಒಂದು ಎಕ್ಸ್ಪೆರಿಮೆಂಟು ಯಾವ ರೆಸಾರ್ಟಲ್ಲೂ ನಮಗೆ ಸಿಕ್ಕಿಲ್ಲ. ನೋಡಿ, ಈ ಥರ ಉಯ್ಯಾಲೆಗಳು ಹೆಜ್ಜೆಗೂ ಒಂದೊಂದು ಇರ್ತಿತ್ತು. ಒಂದು 500 ಮೀಟರ್ ಹೋದರೆ ಈ ಥರದ್ದು ಒಂದೊಂದು ಉಯ್ಯಾಲೆ ಇರೋದು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಕ್ಟಿವಿಟೀಸ್ಗಳು ಅಷ್ಟೇ, ಈ ಥರ ಆ್ಯಕ್ಟಿವಿಟೀಸ್ ಇದೆ ಇಲ್ಲ ಅಂತ ಅಲ್ಲ. ನಮಗೆ ಆ್ಯಕ್ಟಿವಿಟೀಸ್ ಏನು ಅಂದರೆ ಕೂಪನ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಇವಾಗ ನಾವು ಎಷ್ಟು 1000 ರೂಪೀಸ್ದು ನಾವು ಬುಕ್ ಮಾಡಿದ್ದೀವಿ, ಅದರ ಮೇಲೆ ಆ್ಯಕ್ಟಿವಿಟೀಸ್ಗಳು ಇನ್ಕ್ಲೂಡ್ ಆಗಿರುತ್ತೆ. ಅದೊಂದು ಇಲ್ಲಿ ಡಿಫ್ರೆನ್ಷಿಯೇಟ್ ಇದೆ. ಅಂದರೆ ನಾವು 10 ಗಂಟೆಯಿಂದ 3 ಗಂಟೆವರೆಗೆ ತೊಗೊಂಡಿದ್ದೀವ, ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆಗೆ ತೊಗೊಂಡಿದ್ದೀವ, ಅಥವಾ ಬೆಳಗ್ಗೆ 9 ಗಂಟೆಯಿಂದ 3 ಗಂಟೆಗೆ ತೊಗೊಂಡಿದ್ದೀವ. ಎಲ್ಲದಕ್ಕೂ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ನಲ್ಲಿ ಕ್ವಾರ್ಟರ್ ಮ್ಯಾಂಗೋ, ಹಾಫ್ ಮ್ಯಾಂಗೋ, ಫುಲ್ ಮ್ಯಾಂಗೋ ಅಂತ ಹೇಳಿ ಆಪ್ಷನ್ಸ್ ಇರುತ್ತೆ. ನಾವು ಫುಲ್ ಮ್ಯಾಂಗೋನ ತೊಗೊಂಡಿದ್ವಿ. ಸೊ ಹಾಗಾಗಿ ನಮಗೆ 16 ಗೇಮ್ ಇರುವಂತಹ, ಒಬ್ಬೊಬ್ಬರಿಗೆ 16 ಗೇಮ್ ಇರುವಂತಹ ಕೂಪನ್ ಸಿಕ್ಕಿತ್ತು. ಕೆಲವೊಂದು ಬೈಕ್ ಓಡಿಸೋದೆಲ್ಲ ಬರುತ್ತಲ್ಲ, ATV ಬೈಕು, ಅದಕ್ಕೆಲ್ಲ 3 ಕೂಪನನ್ನು ಇಸ್ಕೊತಾರೆ. ಈ ಥರ ಪೋಕ್ಲೈನ್ ಗೇಮ್ಗಳು ಈ ಥರದಕ್ಕೆಲ್ಲ 1 ಕೂಪನ್ನು. ಈ ಥರ ಕ್ರಿಕೆಟ್ ಆಡಬೇಕು ಅಂದರೆ ಅದಕ್ಕೆ 6 ಕೂಪನ್ನು ಈ ಥರ ಇಸ್ಕೊತಾರೆ. ಬಟ್ ಅಷ್ಟೊಂದೆಲ್ಲ ಇಸ್ಕೊಂಡಿದ್ರು ಕಯಾಕಿಂಗ್ ಮಾಡೋದಕ್ಕೆ 3 ಕೂಪನ್ನು. ಸೊ 16 ಕೂಪನ್ ಇರೋದ್ರಿಂದ ನಮ್ಗೆ ಯಾವ್ಯಾವ ಗೇಮ್ ಇಷ್ಟ ಅದನ್ನು ಆಟ ಆಡಿಕೊಂಡು, ಇಲ್ಲ ಇಷ್ಟ ಆಗಿದ್ದನ್ನೇ 2 ಸತಿ ಆಟ ಆಡಿಕೊಂಡು ಕೂಡ ನಾವು ಬೇಕಾದರೆ ಸ್ಪೆಂಡ್ ಮಾಡ್ಬೋದು. ಅಥವಾ ಇನ್ನೊಬ್ರಿಗೆ ಆಟ ಆಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅವ್ರದ್ದನ್ನು ಕೂಡ ನಾವೇ ತಗೊಂಡು ಕೂಪನ್ಸ್ನ ಎಂಜಾಯ್ ಮಾಡ್ಬೋದು. ಕೈಗೆ ಒಂದು ಬೆಲ್ಟ್ ಹಾಕಿರ್ತಾರೆ, ಅದರಲ್ಲಿ ಒಂದಷ್ಟು ಸರ್ಕಲ್ ಆಗಿರ್ತಾರೆ, ಸರ್ಕಲ್ಗೆ ಕಲರ್ ಮಾಡ್ತಾ ಬರ್ತಾರೆ. ನಮ್ಮ ಕೂಪನ್ ಯಾವಾಗ ಫುಲ್ಲು ಕಲರ್ ಆಗುತ್ತೆ ಆವಾಗ ನಮ್ಮ ಕೂಪನ್ ಖಾಲಿ ಆಯಿತು ಅಂತ. ಸೊ ಈ ರೀತಿಯಾಗಿರುತ್ತೆ ಅಲ್ಲಿ. ಸೂಪರಾಗಿತ್ತು ನೋಡಿ. ಇದು ಒಂದು ಗೇಮು ನನ್ನ ಹಸ್ಬೆಂಡ್ ಆಡಿದ್ರು, ನಾನು ಆಡಲಿಲ್ಲ ಫಸ್ಟು. ಆಮೇಲೆ ನಾನು ಹೊರಟೆ, ಇಲ್ಲಿಂದ ಎಲ್ಲ ಮುಗಿಸ್ಕೊಂಡು ಹೊರಡಬೇಕಾದ್ರೆ ಇನ್ನೂ ಕೂಪನ್ ಉಳ್ಕೊಂಡಿತ್ತು ನಮ್ಮ ಹತ್ರ. ಆಮೇಲೆ ಬಂದು ನಾನು ಇದನ್ನು ಆಡಿದೆ. ಆಮೇಲೆ ಫೀಲ್ ಆಯಿತು, ಅಯ್ಯೋ ಇಂಥ ಗೇಮ್ನ ಬಿಟ್ಬಿಡ್ತಾ ಇದ್ನಲ್ಲ ಅಂತ. ಸಖತ್ ಮಜಾ ಕೊಡ್ತು. ಬಿಟ್ಬಿಡಿ ನೀವು. ಅವ್ನು ಮಾಡ್ತಾನೆ, ಇಂಥದ್ದೆಲ್ಲ ಮಾಡ್ತಾನೆ ಅನ್ಕೊಂಡ್ಬಿಡಿ. ಹೇಳಿದ್ರಾ? ಹಂಗೆ ಇರು, ದಾರಿ ಬಿಡಿ, ನೀವು ಈ ಕಡೆ ಬನ್ನಿ ಪಟ್ ಅಂತ. ಬಂಗಾರಿ ಬಂಗಾರಿನು ಬ್ಯಾಂಗಲ್ ಬಂಗಾರಿ ಅಂತನು. ಮೇಲ್ಗಡೆ ಎದೋಳು, ಇನ್ನೊಂಚೂರು ಹತ್ರಕ್ ಬಾ, ಇನ್ನು ಹೊಟ್ಟೆ ಹತ್ರಕ್ ಬಾ, ಕೈ ಸಾಕು ಬಿಡಿ, ಇದು ಮಾಡ್ಕೊಳ್ಳಿ. ಹೋಗ್ಲೇ ಇದ್ರ ಥರ ಕಣ. ಸೂಪರ್ ಚಿನಿ, ಈ ಕಡೆ ಬನ್ನಿ. ನನ್ನೋಡ ಡಿಂಗಿ ಮಂಕಿ ಅಂತ ನನ್ನ ಆ ಕಡೆಯಿಂದ. ದೂರ ನಿಂತ್ಕೊಂಡು ಹಾಕ್ಬೇಕು. ಎಲ್ಲಿ ನಿಂತ್ಕೋಬೇಕು? ಔಟಾ? ಅಲ್ಲಿ ನಿಂತ್ಕೊಂಡು ಹಾಕು ಆ ಕಡೆ.
ಅಲ್ಲೊಂದು ಬಾ ಇಲ್ಲ ಬಾ ಇಲ್ಲಿ ಇಲ್ಲಿ ಲೈನ್ ಏ ಚಾರ್ವಿ ಕಮ್ ಓಯ್ ಬಾ ಆಯ್ತು ಮುಗೀತು ಇವಾಗ ವೆರಿ ಗುಡ್ ಬಾ ಅಲ್ಲಿ ನೋಡಲ್ಲ ಅಪ್ಪ ಏನೋ ಆಟ ಆಡ್ತಾ ಇದಾರಲ್ಲಿ ಇದಕ್ಕೆ ಇದಿದೆಯಾ ಸೊ ಅಳಿಗುಳಿ ಮನೆ ಎಲ್ಲ ಇತ್ತು ಅಳಿಗುಳಿ ಮನೆ ಇತ್ತು ಹಾಗೆ XOX ಅಂತ ಆಡ್ತಾರಲ್ಲ ಲೈನ್ ಆಗದೆ ಇರೋ ಥರ ತಡೆಯೋ ಗೇಮು ಅದಿತ್ತು ಆಮೇಲೆ ಫುಲ್ಲು ಬಿಲ್ಡಿಂಗ್ನ ಕಟ್ಟಿ ಮಧ್ಯದಿಂದ ಒಂದೇ ಒಂದು ಪೀಸ್ಗಳನ್ನ ಈ ಥರ ಇರೋಂತಹ ರೆಕ್ಟ್ಯಾಂಗಲ್ ಪೀಸ್ಗಳನ್ನ ತೆಗಿತಾ ಬರೋದು ಬಟ್ ಮೇಲ್ಗಡೆಯಿಂದ ಅದು ಬೀಳಬಾರ್ದು ಆ ಥರ ನಾವು ಬಿಲ್ಡ್ ಮಾಡಿರಬೇಕು ಈ ಥರ ಗೇಮು ಹಾಗೆ ಪಾಪು ರಿಂಗ್ ಹಾಕೋದ್ಲಲ್ಲ ಮಕ್ಕಳು ಆಟ ಆಡೋಕ್ಕೆ ದೊಡ್ಡವ್ರು ಆಟ ಆಡೋಕ್ಕೆ ಪೀಸ್ಫುಲ್ಲಾಗಿ ಕೂತ್ಕೊಂಡು ಆಟ ಆಡೋಕ್ಕೆ ತುಂಬಾ ಗೇಮ್ಗಳಿತ್ತು ಕಾನ್ಸಂಟ್ರೇಷನ್ಸ್ ಗೇಮ್ಸು ಸಖತ್ತಾಗಿತ್ತು ಬೇರೆ ಯಾವ ರೆಸಾರ್ಟಲ್ಲೂ ನೋಡದೇ ಇರುವಂತಹ ಗೇಮ್ಗಳು ಇದರಲ್ಲಿತ್ತು ತುಂಬಾ ಚೆನ್ನಾಗಿತ್ತು ಅದರಲ್ಲಿ ಕೇರಮ್ ಥರ ಹಿಂಗೆ ಎಳೆದು ಬಿಡೋದು ಕೇರಮ್ ಪಾನ್ಗಳನ್ನು ಅದೊಂದು ಗೇಮ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ನಾನು ಅದನ್ನು ತೊಗೊಬೇಕು ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಇದ್ದೆ ಅಲ್ಲಿ ದೊಡ್ಡದಾಗೇ ಇತ್ತು ನಂಗೆ ಸಖತ್ ಖುಷಿ ಆಯಿತು ಹೇಳಬೇಕು ಅಂತ ಹೇಳಿದ್ರೆ ಗೇಮ್ಗಳಂತೂ ನಿಜವಾಗ್ಲೂ ಬೇರೆ ಎಲ್ಲ ರೆಸಾರ್ಟ್ಗಳಿಗಿಂತನೂ ಜಾಸ್ತಿ ಗೇಮ್ಗಳಿದೆ ಮತ್ತು ಡಿಫ್ರೆಂಟ್ ಆಗಿರುವಂತಹ ಗೇಮ್ಸ್ಗಳು ಇತ್ತು ವೆರಿ ಗುಡ್ ಸೊ ಅವಳನ್ನ ಬಿಟ್ಟು ಓಡಿ ಬರೋಣ ಹಠ ಮಾಡ್ಕೊಂಡು ಒಂದು ಕಡೆನೇ ನಿಂತ್ಕೊಂಡಿದ್ಲು ಬಾ ಅಂತಂದ್ರೂ ಬರ್ದೇನೆ ಸೊ ಅವಳನ್ನ ಬಿಟ್ಟು ಓಡಿ ಬಂದುಬಿಡೋಣ ಅವಾಗ ಎದ್ರುಕೊಂಡು ಅವಳೇ ಓಡಿ ಬರ್ತಾಳೆ ಅಂತ ನಾವೇನು ಮಾಡಿದ್ವಿ ಅವಳನ್ನ ಬಿಟ್ಟು ಓಡಿ ಬಂದುಬಿಟ್ವಿ ನೋಡಿದ್ರೆ ಓಡಿ ಬಂದು ಬಿದ್ದೋಗ್ಬಿಡ್ತು ಪಾಪ ಮಗು ಅಯ್ಯೋ ಹೊಟ್ಟೆ ಉರಿತಾ ಇತ್ತು ಸದ್ಯ ಜೀನ್ಸ್ ಪ್ಯಾಂಟ್ ರಫ್ ಆಗಿರೋದು ಹಾಕಿರೋದ್ರಿಂದ ಏನೂ ಆಗಲಿಲ್ಲ ಇಲ್ಲಾಂದರೆ ಅವಳು ಬಿದ್ದಿರೋ ಫೋರ್ಸ್ಗೆ ಪಾಪ ಅವಳಿಗೆ ತುಟಿ ಹೊಡೆದಿರಬೇಕು ಲೆಕ್ಕ ಬಟ್ ಏನೂ ಆಗಲಿಲ್ಲ ಮುಖ ಕೊಟ್ಟಿಲ್ಲ ಅವಳು ಒಂದು ಸ್ವಲ್ಪ ಟಚ್ ಆಗ ಅಷ್ಟರಲ್ಲೇ ಹಿಂದೆ ಎತ್ಕೊಂಡ್ಬಿಟ್ಟಿದ್ದಾಳೆ ಸದ್ಯ ಅದೊಂದು ಇದಾಯಿತು ಆಮೇಲೆ ನೀರಿಗೂ ಅಷ್ಟೇ ಫುಲ್ಲು ಲೈಫ್ ಜಾಕೆಟೆಲ್ಲ ಹಾಕ್ಬಿಡ್ತಾಯಿದ್ರು ಅವಳಿಗೆ ಕತ್ತತ್ರ ಕುತ್ತಿಗೆ ಹತ್ರನೇ ಬಂದಂಗೆ ಅನ್ನಿಸ್ತಾ ಇತ್ತು ಸೊ ಮಕ್ಕಳಿಗೂ ಲೈಫ್ ಜಾಕೆಟ್ ಹಾಕ್ತಾಯಿದ್ರು ಅದಕ್ಕೆ ಏನು ಅವ್ರಿಗೇನಂತ ಖುಷಿ ಕೊಡೋದಿಲ್ಲ ಇದು ನಮ್ಮ ಹನುಮಂತ ನಗರದಲ್ಲೇ ಸೇಮ್ ಹಿಂಗೆ ಇರುತ್ತೆ ಆರಾಮಾಗಿ ಏನು ಇಲ್ದಿರ ಆಟ ಆಡ್ತಾರೆ ಹಾಳನೂ ಇರೋದಿಲ್ಲ ಯಾಕೆ ಸುಮ್ಮನೆ ರಿಸ್ಕು ಬೇಡ ಅಂತ ಹೇಳಿ ಅವರಿಬ್ಬರನ್ನೂ ದಡದಲ್ಲೇ ಅಲ್ಲೇ ಇದ್ರಲ್ಲ ನಮ್ಮನ್ನ ಕಳಿಸ್ತಾ ಇದ್ರಲ್ಲ ಟಿಕೆಟ್ ಕೊಟ್ಟು ಅವ್ರ ಪಕ್ಕ ಕೂರಿಸಿ ನಾವು ಈ ಒಂದು ಕಯಾಕಿಂಗ್ನ ಮಾಡಿದ್ವಿ ಅದರಲ್ಲೂ ನಮ್ಗೆ ಯಾಕೋ ಕಯಾಕಿಂಗ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಅದು ತುಂಬ ಸೊಂಟ ನೋವು ಬಂದ್ಬಿಡುತ್ತೆ ಜಾಸ್ತಿ ದೂರ ಹೋಗೋಕ್ಕಾಗಲ್ಲ ಕಯಾಕಿಂಗ್ನಲ್ಲಿ ಸೊ ಹಾಗಾಗಿ ಇದನ್ನೇ ಕೂತ್ಕೊಂಡು ಆರಾಮಾಗಿ ಪೆಡಲ್ ಬೋಟಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ರೌಂಡ್ ಪೆಡಲ್ ಬೋಟಿಂಗ್ ಮಾಡಿದ್ವಿ ಬಂದಿದ್ದೀವಲ್ಲ ಅಂತ ಮಾಡಿದ್ವಿ ಟು ಬಿ ಫ್ರ್ಯಾಂಕು ನಮಗೇನು ಇಷ್ಟೊಂದು ಯಾವಾಗಲೂ ಪೆಡಲ್ ಬೋಟಿಂಗು ಕಯಾಕಿಂಗು ಇದು ಮಾಡಿ ಬೋರ್ ಆಗಿಬಿಟ್ಟಿದೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸೊ ಬಂದಿದ್ದೀವಲ್ಲ ಇಷ್ಟು ದೂರ ಅಂತ ಹೋದ್ವಿ
ಅದಾದಮೇಲೆ ಜಿಪ್ಲೈನು ಅಷ್ಟೇ, ಕಂಪೇರಿಟಿವ್ಲಿ ಬೇರೆ ರೆಸಾರ್ಟ್ಗಳಿಗೆ ಹೋಲಿಸ್ಕೊಂಡ್ರೆ ಜಿಪ್ಲೈನ್ ಮಾತ್ರ ತುಂಬ ಚಿಕ್ಕದು. ಇದು ಬೇರೆ ಕಡೆ ಎಲ್ಲ ಸ್ವಲ್ಪ ದೊಡ್ಡದಾಗಿರುತ್ತೆ ಅಥವಾ ಹೈಟು ಒಂದೇ ಸಮ ಇರುತ್ತೆ. ಇದು ಮೇಲ್ಗಡೆಯಿಂದ ಕೆಳಗಡೆ ಕಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಒಂದು 30 ಸೆಕೆಂಡ್ಸು ಆಗೋದಿಲ್ಲ, ಅಷ್ಟು ಬೇಗ ಝೀ ಅಂತ ಹೊರಟೋಗ್ಬಿಡ್ತೀವಿ. ಸೊ ಒಂದು ಚಿಕ್ಕ ಜಿಪ್ಲೈನ್ ಇದು ಅಂತಲೇ ಹೇಳ್ಬೋದು. ಈ ಕಡೆ ಬಾ, ಹೆದರಿಕೆ ಬೇಡ, ಬಾ 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 ಬಾ. ಹೆಂಗಿತ್ತು? ಎರಡೇ ಸೆಕೆಂಡ್ ಬಂದ್ಬಿಟ್ಟಲ್ಲ. ಇದು ತುಂಬ ಚಿಕ್ಕದಿದು. ಸೊ ಆಲ್ಮೋಸ್ಟ್ ಎಲ್ಲ ಗೇಮ್ಗಳನ್ನೂ ಆಡಿ ಮುಗಿಸ್ಕೊಂಡು ನಾವು ಊಟಕ್ಕೆ ಬಂದುಬಿಟ್ವಿ. ಏಕೆಂದರೆ ಊಟ ಆದಮೇಲೆ ಇಮಿಡಿಯೇಟಾಗಿ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀವಿ ಅಂತ ಗೊತ್ತಿತ್ತು. ಸ್ವಿಮ್ಮಿಂಗ್ ಪೂಲಿಂದ ನಾವು ಎದ್ದು ಬರಲ್ಲ ಅಂತ ಗೊತ್ತು. ಆಮೇಲೆ ಆಟಗಳು ಆಡೋಕ್ಕಾಗಲ್ಲ ಜಾಸ್ತಿ ಅಂತ ಆದಷ್ಟು ಗೇಮ್ಗಳೇನೇನಿದೆ ಡ್ರೈ ಗೇಮ್ಸ್ಗಳು ಎಲ್ಲ ಮುಗಿಸ್ಬಿಟ್ವಿ. ಇನ್ನು ಲಂಚ್ ಅಂತೂ ಕೇಳಂಗೆ ಇಲ್ಲ. ಲಂಚಲ್ಲೂ ಅಷ್ಟೇ ಲೈವ್ ಕೌಂಟರು ಇತ್ತು ಮತ್ತು ಈ ಥರ ಬಫೆಟ್ ಸಿಸ್ಟಮ್ ಕೂಡ ಇತ್ತು. ಈವನ್ ಐಸ್ ಕ್ರೀಮ್ಸು, ಇದೇನೋ ಈ ಕಾಫಿದು ಐಟಮ್ಸು, ಕೆನೆಯಿಂದ ಮಾಡಿರೋದು, ಮತ್ತು ಈ ಥರ ಗಿಣ್ಣು ಅಂತಾರಲ್ಲ ಅದು, ಹಾಗೆಯೇ ಕ್ಯಾರೆಟ್ ಹಲ್ವಾ, ಸ್ವೀಟ್ಗಳಲ್ಲೇ ಒಂದು ನಾನಾ ಥರ ಸ್ವೀಟ್ಗಳು, ಐಸ್ ಕ್ರೀಮ್ಸು, ಲೈವ್ ಕೌಂಟರಲ್ಲಿ ಪಿಜ್ಜಾ ಕೂಡ ಇತ್ತು, ಜಿಲೇಬಿ, ಅಪ್ಪ ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ತುಂಬಾ ಇತ್ತು. ಹಾಗೆ ನಾನ್ ವೆಜ್ಜು ಕೂಡ ತುಂಬಾ ಇತ್ತು. ನಾನ್ ವೆಜ್ಜಲ್ಲಿ ಫಿಶ್ ಕರಿ ಎಲ್ಲ ಕೂಡ ಇನ್ಕ್ಲೂಡ್ ಮಾಡಿದರು. ಸೊ ಊಟ ಮಾತ್ರ ಮಸ್ತಾಗಿತ್ತು. ಈ ಥರ ಊಟ ಆಟ ಎರಡನ್ನೂ ನಾನು ಯಾವ ರೆಸಾರ್ಟಲ್ಲೂ ನೋಡಿಲ್ಲ. ಕಾಸ್ಟ್ಲಿ ಅಂತ ಯಾಕೆ ಹೇಳ್ತಾರೆ ಈ ರೆಸಾರ್ಟ್ಗೆ ಅಂತ ನನಗೆ ಇವಾಗ ಅರ್ಥ ಆಯಿತು. ಸೊ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ವಿ. ಸ್ವಿಮ್ಮಿಂಗ್ ಹೋದ್ಮೇಲೆ ಏನಾಯಿತು, ಅದಾದಮೇಲೆ ಇನ್ಯಾವ ಆಟ ಆಡಿದ್ವಿ ಮತ್ತು ಹೇಗೆಲ್ಲ ಇತ್ತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಮತ್ತು